ಹುಟ್ಟಿದ ವಾರದ ಆಧಾರದ ಮೇಲೆ ವ್ಯಕ್ತಿಗಳ ಗುಣ ಸ್ವಭಾವ ಹೇಗಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೋಮವಾರ. ಈ ವಾರ ಜನಿಸಿದವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರಾಗಿದ್ದು, ಇವರು ಯಾರಿಂದಲೂ ಸಾಮಾನ್ಯವಾಗಿ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಮೊದಮೊದಲು ಶೈಕ್ಷಣಿಕ ಜೀವನ ಮಂದಗತಿಯಲ್ಲಿದ್ದು, ನಂತರ ದಿನಗಳಲ್ಲಿ ಬುದ್ಧಿವಂತಿಕೆಗೆ ಹೆಸರಾಗಿರುತ್ತಾರೆ. ಹಾಗೆ ಇವರು ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದ್ದು ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ. ಮಂಗಳವಾರ. ಈ ವಾರ ಹುಟ್ಟಿದವರು ತುಂಬ ಮಹತ್ವಾಕಾಂಕ್ಷೆಯುಳ್ಳವರಾಗಿದ್ದು, ಜೀವನದಲ್ಲಿ ತಮ್ಮದೇ ಆದ ನಿಲುವನ್ನು ತೆಗೆದುಕೊಳ್ಳುವರು. ಇವರು ಧೈರ್ಯ ಮತ್ತು ಆತ್ಮಸ್ಥೈರ್ಯವನ್ನು ಹೊಂದಿದವರಾಗಿರುತ್ತಾರೆ. ಕೆಲವೊಮ್ಮೆ ಇವರ ಸ್ವಭಾವ ಉಗ್ರವಾಗಿದ್ದು, ಇತರರಿಗೆ ಕಿರಿಕಿರಿ ಎನಿಸುತ್ತದೆ. ಬುಧವಾರ. ಈ ವಾರ ಜನಿಸಿದವರು ಬಹಳ ಬುದ್ಧಿವಂತರಾಗಿದ್ದು, ಮೃದು ಸ್ವಭಾವದವರಾಗಿರುತ್ತಾರೆ. ಕಲೆ, ವ್ಯಾಪಾರ, ವಾಣಿಜ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಾಗಿರುತ್ತಾರೆ. ಇವರು ಸಭ್ಯ, ವಿನಮ್ರರಾಗಿದ್ದು, ಹೆತ್ತವರ ಬಗ್ಗೆ ಹೆಚ್ಚು ಗೌರವವುಳ್ಳವರಾಗಿರುತ್ತಾರೆ. ಹಾಗೆ ದೇವರಲ್ಲಿ ನಂಬಿಕೆ ಇರುವವರಾಗಿರುತ್ತಾರೆ. ಗುರುವಾರ. ಈ ವಾರ ಜನಿಸಿದವರು ಸಾಮಾನ್ಯವಾಗಿ ಶ್ರಮಜೀವಿಗಳಾಗಿದ್ದು, ನ್ಯಾಯಕ್ಕಾಗಿ ಹೋರಾಡುವ ವ್ಯಕ್ತಿಗಳಾಗಿರುತ್ತಾರೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ. ಇತರರಿಗೆ ಒಳ್ಳೆಯದನ್ನು ಬಯಸುವ ಮನಸ್ಸು ಇವರದು. ಇವರಿಗೆ ಲೌಕಿಕ ಸುಖದ ಬಗ್ಗೆ ವ್ಯಾಮೋಹ ಇರುವುದಿಲ್ಲ. ಅದೃಷ್ಟ ಇವರನ್ನು ಹುಡುಕಿಕೊಂಡು ಬರುತ್ತದೆ. ಶುಕ್ರವಾರ. ಇವರು ಶೈಕ್ಷಣಿಕವಾಗಿ ತುಂಬ ಮುಂದಿರುತ್ತಾರೆ. ಕಲೆ, ಕರಕುಶಲತೆಯಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ. ಇವರು ತಮ್ಮ ಮಾತಿನ ಮೂಲಕವೇ ಇತರರನ್ನು ಪ್ರಭಾವಿಸುವ ಕಲೆ ಅವರದ್ದಾಗಿರುತ್ತದೆ. ವಿಶ್ವದ ಶ್ರೇಷ್ಠ ವೈದ್ಯ, ಇಂಜಿನಿಯರ್ಸ್, ಸಮಾಜಶಾಸ್ತ್ರಜ್ಞರು ಎಲ್ಲ ಈ ದಿನ ಹುಟ್ಟಿದವರಾಗಿರುತ್ತಾರೆ. ಶನಿವಾರ. ಇವರಿಗೆ ಶನಿ ಗ್ರಹದ ಪ್ರಭಾವವಿರುತ್ತದೆ. ಈ ವ್ಯಕ್ತಿಗಳು ನ್ಯಾಯಪ್ರಿಯರೂ ಆಗಿದ್ದು, ಕರ್ತವ್ಯ ಪಾಲನೆಯಲ್ಲಿ ಮುಂದಿರುತ್ತಾರೆ. ಇವರ ವೈಯಕ್ತಿಕ ಜೀವನ ಸುಖ ದುಃಖ ಎರಡನ್ನೂ ಹೊಂದಿರುತ್ತದೆ. ರವಿವಾರ. ಈ ವಾರ ಜನಿಸಿದವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿರುತ್ತೆ. ಉದಾರ ಸ್ವಭಾವ ಇವರದ್ದಾಗಿರುತ್ತೆ. ಇವರು ಬಲಶಾಲಿಗಳಾಗಿದ್ದು, ಕಲೆ, ಶಿಕ್ಷಣದಲ್ಲಿ ಗೌರವ ಪಡೆಯುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.